ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 21ನೆಯ ಕಂತು 4 ಕೋಟಿ ಮಹಿಳೆಯರಿಗೆ ಪಾವತಿಯಾಗಿ 4,000 ರೂಪಾಯಿ ಹಣ ಜಮೆ ಆಗಲಿದೆ ಅಂತ ಸರ್ಕಾರದಿಂದ ಅಧಿಕೃತ ಘೋಷಣೆ ಬಂದಿದೆ. ಈ ವಿಡಿಯೋನ ಸಂಪೂರ್ಣವಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೆ ನೋಡಿ. ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವೇ ಎಂದು ಪರಿಶೀಲನೆಯನ್ನು ಕೂಡ ಮಾಡೋದನ್ನು ನಾವು ನಿಮಗೆ ತಿಳಿಸ್ತೇವೆ. ಅದೇ ರೀತಿ ಜಿಲ್ಲೆಗಳ ಮಾಹಿತಿಯನ್ನು ಕೂಡ ಕೊಡ್ತಾನೆ, ಬಿಡುಗಡೆ ಆಗಿದೆ. ಸೊ ಯಾವ ಒಂದು ಜಿಲ್ಲೆಗಳಿಗೆ ಬರುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ವಿಡಿಯೋ ಚಿಕ್ಕ ವಿಡಿಯೋ ಆಗಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿಗೆ ಜೂನ್ 17, 2025ರಿಂದ 21ನೆಯ ಕಂತು ಪಾವತಿ ಆಗ್ತಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕೃತವಾಗಿ ಘೋಷಿಸಿದೆ. ರಾಜ್ಯದ 4 ಕೋಟಿ ಮಹಿಳೆಯರಿಗೆ ಇಲ್ಲಿ ಬರೋಬ್ಬರಿ 4,000ರಷ್ಟು ಹಣ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಆಗಲಿದೆ ಅಂತ ಅಧಿಕೃತವಾಗಿ ಮಾಹಿತಿ ಬರ್ತಾ ಇರುವಂತದ್ದು. ಅದು ನಿಮ್ಮ 21ನೆಯ ಕಂತಿನ ಹಣಕ್ಕೆ. ಹಾಗಾದ್ರೆ ಬನ್ನಿ, ಇವತ್ತು ಸಂಜೆ ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬರಲಿದೆ ಸರ್ಕಾರದಿಂದ. ನಿಮ್ಮ ಎಲ್ಲರ ಖಾತೆಗಳಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬರಲಿದೆ. ಅದು ಕೂಡ ಇವತ್ತು ಸಂಜೆ ಸುಮಾರು 4 ಗಂಟೆಯ ನಂತರ. ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. 4 ಲಕ್ಷಕ್ಕೂ ಮಹಿಳೆಯರಿಗೆ, 4 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ತುಂಬಾ ಹೆಲ್ಪ್ ಆಗಿದೆ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನರು ಜಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಈ ಒಂದು ಯೋಜನೆಯ ಪ್ರಕಾರ ಪ್ರತಿ ತಿಂಗಳ ಒಂದು ಕೊನೆಯಲ್ಲಿ ನಿಮಗೆ 2,000 ರೂಪಾಯಿ ಹಣ ಪಾವತಿ ಆಗ್ತಾ ಇತ್ತು. ಆದರೆ ಈ ಬಾರಿ ಇಲ್ಲಿ ಚಾರಿಟೇಬಲ್ ಫಂಡಿಂಗ್ ಮತ್ತು ಚುನಾವಣಾ ಕಾರಣಗಳಿಂದ ಜೂನ್ ತಿಂಗಳಲ್ಲಿ ಒಂದೇ ಬಾರಿ ಅಂತಂದ್ರೆ ಬರೋಬ್ಬರಿ 4,000 ರೂಪಾಯಿ ಹಣವನ್ನ ಒಂದೇ ಬಾರಿಗೆ ಜಮೆ ಮಾಡಲಾಗುತ್ತಿದೆ. ಅದು ಯಾರಿಗೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ. ಇಲ್ಲಿ ಅರ್ಹತೆ ಏನ್ ಇರಬೇಕು ಅಂತಂದ್ರೆ ಕುಟುಂಬದ ಮಹಿಳಾ ಮುಖ್ಯಸ್ಥ ಆಗಿರಬೇಕು, BPL ಕಾರ್ಡ್ ಹೊಂದಿದವರು ಇರಬೇಕು, ಅಂತಾರಾಷ್ಟ್ರೀಯ ಬ್ಯಾಂಕ್ ಖಾತೆಯುಳ್ಳವರಾಗಿರಬೇಕು, ಅಥವಾ ಇಲ್ಲಿ ಯಾವುದೇ ಒಂದು ಬ್ಯಾಂಕ್ ಅಧಿಕೃತ ಬ್ಯಾಂಕ್ ಆದರೂ ಪರವಾಗಿಲ್ಲ, ನಿಮಗೆ ಹಣ ಬರುತ್ತೆ. ಇಲ್ಲಿ ನಿಮಗೆ DK ಶಿವಕುಮಾರ್ ಅವ್ರ ಕಡೆಯಿಂದನೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಸೊ ಅದಕ್ಕಿಂತ ಮುಂಚೆ ಜಿಲ್ಲೆಗಳ ಲಿಸ್ಟ್ ಅನ್ನು ತಿಳಿಸಿಕೊಡ್ತಾನೆ ಬನ್ನಿ. ನೋಡಿ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮಂಡ್ಯ, ತುಮಕೂರು, ಕಲಬುರಗಿ ಹಾಗೂ ದಾವಣಗೆರೆ ಮತ್ತು ಮೈಸೂರು, ವಿಜಯಪುರ, ಸೊ ಈ ಒಂದು ಜಿಲ್ಲೆಗಳಿಗೆ ಇದು ಬಿಡುಗಡೆ ಆಗ್ತಾ ಇರುವಂತದ್ದು ಇವತ್ತು. ಸೊ ಇವಾಗ ನಿಮಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಕೂಡ ಬಂದಿದೆ, ಅದೇನಂತ ಕೂಡ ತಿಳಿಸ್ತಾ ಹೋಗ್ತಾನೆ ಬನ್ನಿ. ನೋಡಿ, ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇದು ಡೈರೆಕ್ಟ್ ಆಗಿ ವರ್ಗಾವಣೆ ಆಗುತ್ತೆ. ಸೊ ಈ ಒಂದು ಯೋಜನೆಯ ಪ್ರಕಾರ ನಿಮಗೆ 4,000 ರೂಪಾಯಿ ಹಣ ಬರೋದಿಲ್ಲ, ಆದ್ರೆ 2,000 ರೂಪಾಯಿ ಹಣ ಬರುತ್ತೆ. ಆದ್ರೆ ಈ ತಿಂಗಳು 4,000 ರೂಪಾಯಿ ಹಣ ಬರುತ್ತೆ, ಈ ತಿಂಗಳು ಮಾತ್ರ. ಸೊ ಇಲ್ಲಿ ಅರ್ಹತೆ ಇರಬೇಕು. ಸೊ ಆ ಅರ್ಹತೆಯನ್ನ ಇದ್ರೆ ಸಾಕು, ನೀವು 4,000 ರೂಪಾಯಿ ಹಣವನ್ನ ಪಡ್ಕೊಳ್ತೀರಾ. ಆದ್ರೆ ಇಲ್ಲಿ DK ಶಿವಕುಮಾರ್ ಅವ್ರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಸೊ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ DCK ಶಿವಕುಮಾರ್ ಅವರು ಇಲ್ಲಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದನೂ ಕೂಡ ನಿಮ್ಗೆಲ್ಲರಿಗೂ ಸರ್ಕಾರದಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಹೌದು, ಮಹಿಳೆಯರೆಲ್ಲರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಏನ್ ಮಾಹಿತಿ ಬಂದಿದೆ ಅಂತಂದ್ರೆ, ಇಲ್ಲಿ ಅವರು ಮಾಧ್ಯಮದ ಮುಂದೆ ಹೇಳಿದಂತೆ ಗೃಹಲಕ್ಷ್ಮಿ ಯೋಜನೆಯ ಮುಂದೆಯೂ ಸತತವಾಗಿ ಜಾರಿಗೆಯಾಗುತ್ತದೆ. ಎಲ್ಲಾ ಅರ್ಹ ಮಹಿಳೆಯರಿಗೆ ಯಾವುದೇ ಅಡೆಚಣೆ ಇಲ್ಲದೆ ಪ್ರತಿ ತಿಂಗಳನ್ನು ಕೂಡ ಇನ್ಮೇಲೆ ನಾವು ಹಣವನ್ನ ಜಮೆ ಮಾಡ್ತೇವೆ ಅಂತ ಇಲ್ಲಿ ಸ್ವತಃ DK ಶಿವಕುಮಾರ್ ಅವರು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಹೀಗಾಗಿ ನಿಮ್ಮ ಒಂದು ಹಣ ತಕ್ಷಣ ನೀವು ತಪಾಸಣೆ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೇಳ್ತಾ ಇದ್ದೇನೆ. ಈ ಒಂದು ಯೋಜನೆಯ ಲಾಭವನ್ನ ನೀವು ಪಡಿತಾ ಇದ್ದೀರಾ ಅಂತಂದ್ರೆ ಸೊ ಈ ಒಂದು ಮಾಹಿತಿಯನ್ನ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಸೊ ನಿಮ್ಗೆ ಇನ್ನೊಂದು ಚಿಕ್ಕ ಮಾಹಿತಿ ಆದ್ರೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ, ಅದೇನಂತ ತಿಳಿಸಿಕೊಡ್ತಾನೆ ನೋಡಿ. ಇವತ್ತು ಸಂಜೆಯಿಂದ ನಿಮ್ಮೆಲ್ಲರ ಒಂದು ಖಾತೆಗಳಿಗೆ ನಾನು ಹೇಳ್ದಲ್ಲ, ಇವಿಷ್ಟು ಜಿಲ್ಲೆಗಳ ಜೊತೆಗೇನೆ ಇಲ್ಲಿ ಅನೇಕ ಜಿಲ್ಲೆಗಳಿಗೆ ಇದು ಇವತ್ತು ಜಮೆ ಕೂಡ ಆಗ್ತಾ ಇರುವಂತದ್ದು. ಸೊ ಮಾಹಿತಿ ಪ್ರಕಾರ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತಿನಿಂದಲೇ ನಿಮಗೆ ಬರುತ್ತೆ ಅಂತ ಸರ್ಕಾರದಿಂದ ಇಲ್ಲಿ ಅಧಿಕೃತವಾಗಿ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ನಿಮಗೆ ಕೊನೆಯದಾಗಿ ಬಂತು ಅಂತ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ನಿಮಗೆ 1ರಿಂದ 20ನೆಯ ಕಂತಿನ ಹಣದವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇದುವರೆಗೂ 40,000 ರೂಪಾಯಿ ಹಣವನ್ನ ಪಡ್ಕೊಂಡಿದ್ದೀರಾ. ಆದ್ರೆ ಇವಾಗ ನಿಮ್ಮ ಖಾತೆಗಳಿಗೆ ಇಲ್ಲಿ ಇನ್ನು ಬಾಕಿ ಉಳಿದಿರುವಂತಹ ಕಂತು ಯಾರ್ಯಾರಿಗೆ ಪೆಂಡಿಂಗ್ ಇತ್ತೋ ಅಂತವರಿಗೆ 21ನೆಯ ಕಂತಿನ ಹಣದ ಜೊತೆ ಅಂತಹ ಮಹಿಳೆಯರಿಗೆ ಬರೋಬ್ಬರಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಅಧಿಕೃತವಾಗಿ ಸ್ಪಷ್ಟನೆ ಬಂದಿರುವಂತದ್ದು. ನೋಡಿ, ಸರ್ಕಾರದಿಂದ ಇದುವರೆಗೂ ನೀವು ಯಾವ ಒಂದು ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ಅಂತಂದ್ರೆ ಅದು 1ರಿಂದ 20ನೆಯ ಕಂತಿನ ಹಣವನ್ನ ಪಡ್ಕೊಂಡಿರ್ತೀರಾ. ಆದ್ರೆ ಯಾವುದೇ ಒಂದು ಕಂತಿನ ಹಣ ನಿಮಗೆ ಮಿಸ್ ಆಗಿರುತ್ತೆ ಅಥವಾ ಪೆಂಡಿಂಗ್ ಉಳಿದಿರುತ್ತೆ, ಅಂತಹ ಒಂದು ಮಹಿಳೆಯರಿಗೆ 21ನೆಯ ಕಂತಿನ ಹಣದ ಜೊತೆ ಈ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣನೂ ಕೂಡ ಜಮೆ ಆಗುತ್ತೆ.
ನೋಡಿ, ನಾವು ನಿಮಗೆ ಇದೇ ರೀತಿ ಮಹಿಳೆಯರಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನ ಮಾತ್ರ ಕೊಡ್ತೇವೆ. ನೀವು ಬೇಕಾದ್ರೆ ಚಾನಲ್ ಅನ್ನ ಚೆಕ್ ಮಾಡಿ. ನೀವೇನಾದ್ರೂ ಮಹಿಳೆಯರಾಗಿದ್ರೆ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಕೀಪ್ ವೈಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋಸ್.